ಸರಗೂರು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಹೆಚ್ಡಿಕೋಟೆ ಮತ್ತು ಸಮುದಾಯ ಆರೋಗ್ಯ ಕೇಂದ್ರ ಸರಗೂರು ವತಿಯಿಂದ ತಾಲೂಕು ಮಟ್ಟದ 14 ವರ್ಷದ ಹೆಣ್ಣು ಮಕ್ಕಳಿಗೆ ಗರ್ಭಕಂಠ ಕ್ಯಾನ್ಸರ್ ನಿರೋಧಕ ಲಸಿಕಾ ಅಭಿಯಾನ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಚೈತ್ರಾ ಸ್ವಾಮಿರವರು ಅಧ್ಯಕ್ಷತೆಯನ್ನು ವಹಿಸಿ ಗಿಡಕ್ಕೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಶ್ರೀಮತಿ ಮೋಹನ್ ಕುಮಾರಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಪ್ರೇಮ್ ಕುಮಾರ್, ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್, ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ವೀರೇಶ್, ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಪಾರ್ಥಸಾರಥಿ, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಭಾಗ್ಯಲಕ್ಷ್ಮಿ, ಮಕ್ಕಳ ತಜ್ಞರಾದ ಡಾಕ್ಟರ್ ಜಯಮಾಲಾ, ಅರವಳಿಕೆ ತಜ್ಞರಾದ ಡಾಕ್ಟರ್ ಪ್ರಿಯಾಂಕಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ವ್ಯಾಕ್ಸಿನ್ ಅನ್ನ ನಾವು ಯಾವುದೇ ಕಾರಣಕ್ಕೂ ಶಾಲೆಯಲ್ಲಿ ನೀಡಲ್ಲ. ಇದು ಇಲ್ಲಿ ಟೌನ್ ಸಂಬಂಧಪಟ್ಟಂಗೆ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸರಸ್ವತಿ ಪೂಜೆ ಅವರು ಹೇಳಿದ್ರು. ಹೊರಗಡೆ ನಾವು ಪ್ರೈವೇಟ್ ಅಲ್ಲಿ ನಾವು ಈ ವ್ಯಾಕ್ಸಿನೇಷನ್ 2 ಡೋಸ್ ಅಂತ ಹೇಳಿದ್ರು. 1 ಡೋಸ್ಗೆನೆ 4,500 ರೂಪಾಯಿ ಆಗ್ತದೆ. ಅಂದ್ರೆ 6 ತಿಂಗಳ ಒಂದು ಅಂತರದಲ್ಲಿ ಇದು 2 ಡೋಸ್ನ ನಾವು ಮಕ್ಕಳಿಗೆ ಕೊಡ್ಬೇಕಾಗ್ತದೆ. 1 ಡೋಸ್ಗೆ 4,500 ಅಂತ ಹೇಳಿದ್ರೆ 2 ಡೋಸ್ಗೆ ಎಷ್ಟಾಯ್ತು? 9,000 ಆಯ್ತು. ಸೊ ಸರ್ಕಾರ ಉಚಿತವಾಗಿ 14 ವರ್ಷ ಮಕ್ಕಳಿಗೆ ಎಲ್ಲ ಹೆಣ್ಮಕ್ಳುಗಳಿಗೂ ಇದನ್ನ ನಮಗೆ ಸರ್ಕಾರ ಆಕ್ಚುಲಿ 9,000 ರೂಪಾಯಿಗಳ ಒಂದು ಉಚಿತವಾದಂತಹ ಔಷಧಿಯನ್ನ ಅಥವಾ ವ್ಯಾಕ್ಸಿನ್ ಅನ್ನ ನಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಸೊ ಯೂಶಲ್ ಆಗಿ ಏನಿರುತ್ತೆ ಅಂತಂದ್ರೆ ಅಫ್ಕೋರ್ಸ್ ಇತ್ತೀಚೆಗೆ ಅದು ನಮ್ಮಲ್ಲಿ ಕಾಣ್ತಾ ಇಲ್ಲ. ಯಾವುದೇ ಒಂದು ಇಂಜೆಕ್ಷನ್ ತಗೊಳ್ಬೇಕಾದ್ರೆ ಅದು ಏನಾಗುತ್ತೋ, ದುಷ್ಪರಿಣಾಮ ಏನಾಗುತ್ತೋ, ಅದರ ಆ ರೀತಿಯಾದಂತ ಒಂದು ಮೂಢನಂಬಿಕೆಗಳು ಇರ್ತಾ ಇತ್ತು. ಬಟ್ ಈಗ ಎಲ್ಲಾ ಕಡೆಯೂ ಒಂದು ವ್ಯಾಕ್ಸಿನೇಷನ್ ಆಗ್ಬೋದು, ಯಾವುದೇ ಒಂದು ಚುಚ್ಚುಮದ್ದು ಆಗ್ಬೋದು, ಯಾವುದೇ ಒಂದು ಔಷಧಿ ಉಪಚಾರಗಳಿರ್ಬೋದು, ಅದರ ಒಂದು ಪ್ರಾಮುಖ್ಯತೆಯನ್ನ ನಮ್ಮ ಜನರಲ್ಲಿ ಅದು ಅರಿವು ಮೂಡಿದೆ. ಸೊ ಈ ಒಂದು ಪ್ರಯೋಜನನ ಎಲ್ಲಾ ಮಕ್ಕಳುಗಳು ತಗೊಳ್ಬೇಕಾಗ್ತದೆ. ಅದೇ ರೀತಿ ಹೋಪ್ಫುಲಿ ನಾನು TH ಅವ್ರಿಗೆ ಹೇಳ್ತೇನೆ, ಐ ಥಿಂಕ್ ಎಲ್ಲ ಒಂದು ಶಾಲಾ BO ಜೊತೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಒಂದು ಟೈಮ್ ಟೇಬಲ್ ರೀತಿ ಮಾಡಿಕೊಂಡು ಕನ್ಸೆಂಟ್ ತಗೋತಾ ಇದ್ದೀವಿ ಅವರು ರೈಟಿಂಗ್. ಸೊ ಅವ್ರದ್ದು ಒಂದು ಕನ್ಸೆಂಟ್ ತಗೊಂಡು ನಿಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ವ್ಯಾಪ್ತಿಗೆ ಬರುವಂತ ಸ್ಕೂಲ್ಗಳಿಗೆ ಟೈಅಪ್ ಮಾಡಿಕೊಂಡು ಅವರ ಮುಖ್ಯೋಪಾಧ್ಯಾಯರು ಅವ್ರು ಯಾರ ಜೊತೆ ಕನ್ಸರ್ನ್ ಇರ್ತಾರೆ ಅವ್ರನ್ನ ಕರ್ಕೊಂಡು ಒಂದು ಸಮಾರೋಪಾದಿಯಾಗಿ ಇದು ನಮ್ಮ ಸರಗೂರು ತಾಲೂಕಾದ್ಯಂತ ಈ ಒಂದು ವ್ಯಾಕ್ಸಿನೇಷನ್ ಅಭಿಯಾನ ಏನಿದೆ ಇದನ್ನ ನಾವು ಸಕ್ಸಸ್ ಮಾಡ್ಬೇಕಂತ ನಾನು ಹೇಳ್ತೇನೆ. ಇದೇ ರೀತಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಇದನ್ನ ಮಾನ್ಯ ಪ್ರಧಾನಮಂತ್ರಿಗಳು ಹೋದ ವಾರ ರಾಷ್ಟ್ರ ಮಟ್ಟದಲ್ಲಿ ಈ ವ್ಯಾಕ್ಸಿನ್ ಅನ್ನ ಉದ್ಘಾಟನೆಯನ್ನು ಮಾಡಿ ಚಾಲನೆ ನೀಡೋದು. ಏನಿದು ಒಂದು ಚಾಲನೆ ಯಾಕೆ ನೀಡ್ತಾ ಇದ್ದಾರೆ, ಯಾಕೆ ಹೆಣ್ಣುಮಕ್ಕಳಿಗೆ ಇದನ್ನು ನೀಡ್ತಾ ಇದ್ದಾರೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಗರ್ಭಕೋಶದ ಗರ್ಭಕೋಶ ಕ್ಯಾನ್ಸರ್ನ ತಡೆಗಟ್ಟಲಿಕ್ಕೆ ಹಿಂದೆ ದುಡ್ಡಿರೋಂಥವ್ರು 2 ಡೋಸ್ ವ್ಯಾಕ್ಸಿನನ್ನು ಪ್ರೈವೇಟ್ನಲ್ಲಿ ತಗೋತಾ ಇದ್ರು. 1 ಡೋಸ್ಗೆ ಸುಮಾರು 4,500 ರೂಪಾಯಿ ಬೆಲೆ ಒಂದು ವ್ಯಾಕ್ಸಿನ್ ಬೆಲೆ. ಸೊ ಅದನ್ನು ಮನಗಂಡು ಇತ್ತೀಚಿನ ದಿನಗಳಲ್ಲಿ ಗರ್ಭಕೋಶ ಕ್ಯಾನ್ಸರ್ ಹೆಚ್ಚಾಗ್ತಾ ಇರೋದ್ರಿಂದ ಅದರ ಬಗ್ಗೆ ವ್ಯಾಪಕವಾಗಿ ಒಂದು ನ್ಯಾಷನಲ್ ಪ್ರೋಗ್ರಾಮ್ ಮಾಡಿ HPV ವ್ಯಾಕ್ಸಿನನ್ನು ಇಂಟ್ರೊಡ್ಯೂಸ್ ಮಾಡೋಣ. ಹೆಣ್ಣು ಮಕ್ಕಳಿಗೆ 14 ವರ್ಷದಿಂದ ನಾವು ಕೊಟ್ಟರೆ ಮುಂದೆ ಈ ಒಂದು ಗರ್ಭಕೋಶ ಕ್ಯಾನ್ಸರನ್ನು ತಡೆಗಟ್ಟುವ ಹಿನ್ನೆಲೆಯಲ್ಲಿ ಇವತ್ತು HPV ವ್ಯಾಕ್ಸಿನನ್ನು ಭಾರತ ಸರ್ಕಾರ, ರಾಜ್ಯ ಸರ್ಕಾರ ಇವತ್ತು ನೀಡ್ತಾ ಇದೆ. ಇದು ತುಂಬ ಸುರಕ್ಷಿತವಾದಂಥ ವ್ಯಾಕ್ಸಿನ್. ಇದು 0.5 ml ಇಂಟ್ರಾಮಸ್ಕ್ಯುಲರ್ ತೋಳ್ಗೆ ಕೊಡುವಂಥದ್ದು. ಇದು ಸುರಕ್ಷಿತವಾಗಿ ಯಾವುದೇ ಅಡ್ಡ ಪರಿಣಾಮಿಸೋದು ಆಗಲ್ಲ, ಯಾವುದೂ ಆಗಲ್ಲ, ಭಾರಿ ಸುರಕ್ಷಿತವಾದ. ನಮ್ಮ ಆರೋಗ್ಯ ಮತ್ತು ಕುಟುಂಬ ಆರೋಗ್ಯ ಮತ್ತು ಕಲ್ಯಾಣ ಇಲಾಖೆಯಲ್ಲಿ ಈ ಒಂದು ಸುರಕ್ಷಿತ ವ್ಯಾಕ್ಸಿನನ್ನು ನಾವು ಏನಕ್ಕೆ ನೀಡ್ತಾ ಇದ್ದೀವಿ ಅಂದರೆ, ಈ ಮುಂದಿನ ದಿನಗಳಲ್ಲಿ ಈ ಗರ್ಭಕಂಠ
ಕ್ಯಾನ್ಸರನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಒಂದು ಹೋರಾಟವನ್ನು ಮಾಡೋ ಒಂದು ಮುಖ್ಯ ಧ್ಯೇಯ ನಮ್ಮ ಮುಂದೆ ಚಾಲೆಂಜ್ ಆಗಿದೆ. ಸೊ ಹಾಗಾಗಿ ಈ ಈಗಿನ ಹೆಣ್ಣು ಮಕ್ಕಳ ಭವಿಷ್ಯ ಮತ್ತು ಅವರ ಆರೋಗ್ಯವನ್ನು ಕಾಪಾಡೋದು ನಮ್ಮ ಧ್ಯೇಯವಾಗಿರ್ತದೆ. ಸೊ ಹಾಗಾಗಿ ಈ ವ್ಯಾಕ್ಸಿನನ್ನು ಇವತ್ತು ಸರಗೂರು ತಾಲೂಕಿನಲ್ಲಿ ಸಾಂಕೇತಿಕವಾಗಿ ಮಕ್ಕಳಿಗೆ ನೀಡ್ತಾ ಇದೆ. ಇದರ ಉದ್ದೇಶ ನನಗೆ ಆಲ್ರೆಡಿ ಹೇಳ್ದಂಗೆ ಗರ್ಭಕೋಶ ಕ್ಯಾನ್ಸರ್, ಗರ್ಭಕಂಠ ಕ್ಯಾನ್ಸರನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ಇದನ್ನು ವ್ಯಾಕ್ಸಿನನ್ನು ಕೊಡ್ತಾ ಇದ್ದೀವಿ.